ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್ ಸೀಸನ್ 3 ನ ಕೊನೆಯ 2 ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿಂದಿನ 4 ಎಪಿಸೋಡ್ಸ್ ನ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಈಗಾಗಲೇ ಎಲ್ಲರೂ ಎಲ್ಲಾ ಗೇಮ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಫೈನಲ್ ಗೇಮ್ ಮಾಡೋಕೆ ಒಂದು ಬಿಲ್ಡಿಂಗ್ ಗೆ ಬಂದ್ರೆ ಸೀದಾ ಟೋಕಿಯೋ ಸಿಟಿಗೇನೆ ಬರ್ತಾರೆ. ಇದೇನಪ್ಪ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಕೊನೆಯ ಗೇಮ್ ತುಂಬಾನೇ ಇಂಟೆನ್ಸ್ ಆಗಿರುತ್ತೆ. ಯಾರು ಉಳ್ಕೊಂತಾರೆ, ಯಾರು ಸಾಯ್ತಾರೆ, ಸುನಾಟೋ ಹೇಳ್ಕೊಟ್ಟಂಗೆ ರೂಜಿ ಉಸಾಗಿನ ಏನಾದ್ರೂ ಶೂಟ್ ಮಾಡಿ ಸಾಯಿಸ್ತಾನ ಅಂತ ಈ ವಿಡಿಯೋಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಹಿಂದಿನ ಎಪಿಸೋಡ್ ನ ಕೊನೆಯಲ್ಲಿ ನೋಡ್ದಂಗೆ ಆರಿಸು ಮತ್ತೆ ಇವನ ಟೀಮ್ ಅವರು ಒಂದು ಬಿಲ್ಡಿಂಗ್ ಗೆ ಬಂದು ಮೆಟ್ಟಿಲುಗಳನ್ನ ಹತ್ತಿ ಬಿಲ್ಡಿಂಗ್ ಒಳಗೆ ಬಂದ್ರೆ ಇವರು ಟೋಕಿಯೋ ಅಲ್ಲಿ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ಬೇಕಾದ್ರೆ ಹತ್ರ ಹೋಗಿ ನೋಡಿದಾಗ ಗೊತ್ತಾಯ್ತು ತಮ್ಮ ಸುತ್ತ ಸ್ಕ್ರೀನ್ ಇದೆ. ಸ್ಕ್ರೀನ್ ಮೇಲೆ ಈ ದೃಶ್ಯವನ್ನ ತೋರಿಸ್ತಾ ಇರೋದು ಅಂತ. ಹಾಗೆ ಒಂದು ಡೋರ್ ಕೂಡ ಇದೆ. ಇದರ ಮುಖಾಂತರ ಇನ್ನೊಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಆರಿಸು ತನ್ನ ಮಗುವನ್ನ ಇಟ್ಕೊಂಡು ನಿಂತಿರೋ ದೃಶ್ಯವನ್ನ ತೋರಿಸ್ತಿದ್ದಾರೆ. ಅಂದ್ರೆ ಭವಿಷ್ಯದ ಬಗ್ಗೆ ಕೂಡ ಈ ಗೇಮ್ ಆಡಿಸ್ತಾ ಇರೋರಿಗೆ ಗೊತ್ತು. ಸ್ಕ್ರೀನ್ ಅಲ್ಲಿ ಆರಿಸು ಮಗುನ ಎತ್ಕೊಂಡಿದ್ದಾಗ ಉಸಾಗಿ ಬಂದು ಮಗುನ ಟಚ್ ಮಾಡಿದಾಗ ಗೊತ್ತಾಯ್ತು ಉಸಾಗಿ ಸ್ಕ್ರೀನ್ ಒಳಗೆ ಅಲ್ಲ ಹೊರಗೆ ಇರೋದು ಅಂತ. ಇಬ್ಬರಿಗೂ ಒಬ್ರಿಗೊಬ್ರನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಏನಾದ್ರೂ ಮಾಡಿ ಈ ಜಾಗದಿಂದ ವಾಪಸ್ ಹೋಗ್ಲೇಬೇಕು ಅಂತ ಮಾತಾಡ್ಕೋಬೇಕಾದ್ರೆ ಹಿಂದೆನೆ ರೂಜಿ, ಇಟ್ಸುಕಿ ಮತ್ತೆ ಯೂನಾ ಬಂದಾಗ ರೂಜಿನ ನೋಡಿ ಇವನಿಗೆ ಹೊಡೆಯೋಕೆ ಶುರು ಮಾಡ್ತಾನೆ ಆರಿಸು. ನಿನ್ನಿಂದನೇ ಇದೆಲ್ಲ ಆಗ್ತಿರೋದು. ಉಸಾಗಿಗೆ ಏನ್ ಮಾಡ್ದೆ, ಅವಳು ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಅಂತ ಬೈಬೇಕಾದ್ರೆ ಎಲ್ಲರೂ ಆರಿಸುಗೆ ಸಮಾಧಾನ ಮಾಡ್ತಿದ್ದಾರೆ. ಉಸಾಗಿ ಇವನು ನನಗೆ ಇಲ್ಲಿ ತುಂಬಾನೇ ಸಹಾಯ ಮಾಡಿದ್ದಾನೆ, ಇವನ ತಪ್ಪು ಏನು ಇಲ್ಲ ಅಂತ ಹೇಳೋದು ನೋಡಿದ್ರೆ ಉಸಾಗಿ ತನ್ನ ಇಚ್ಛೆಯಿಂದನೇ ಇಲ್ಲಿಗೆ ಬಂದಿರೋದು ಕನ್ಫರ್ಮ್ ಆಗ್ತಿದೆ. ಇವನೇ ನಮ್ಮಿಬ್ಬರನ್ನ ಇಲ್ಲಿ ಜೊತೆಗೆ ಸೇರೋ ಹಾಗೆ ಮಾಡಿದ್ದು ಅಂತ ಉಸಾಗಿ ಹೇಳಿದಾಗ ಆರಿಸು ಮನ್ಸಲ್ಲಿ ಅನ್ಕೊಂಡಿರ್ತಾನೆ, ನಾವು ರಿಯಲ್ ಜಗತ್ತಿನಲ್ಲಿ ಜೊತೆಗೆ ಇದ್ವಲ್ಲ, ಇಲ್ಲಿ ಬಂದು ಜೊತೆ ಆಗುವಂತದ್ದು ಏನಾಗಿತ್ತು ಅಂತ. ಈಗ ಸ್ಕ್ರೀನ್ ಎಲ್ಲ ಆಫ್ ಆಗಿ ಗೇಮ್ ಶುರು ಆಗುತ್ತೆ. ಈ ಗೇಮ್ ಆಡೋಕೆ 10 ಜನ ಬಂದಿದ್ದಾರೆ ಅಂತ ಹೇಳಿದಾಗ 10 ಜನ ಎಲ್ಲಿ 9 ಜನ ಇರೋದಲ್ಲ ಅಂತ ಇವ್ರಿಗೆ ಡೌಟ್ ಬರ್ತಿದೆ. ಆದ್ರೆ ಆರಿಸುಗೆ ಗೊತ್ತಾಯ್ತು ಉಸಾಗಿಯ ಹೊಟ್ಟೆಯಲ್ಲಿ ಇರೋ ಮಗುವನ್ನ ಕೂಡ ಒಬ್ಬ ಪ್ಲೇಯರ್ ಅಂತ ಪರಿಗಣಿಸಿದ್ದಾರೆ. ಉಸಾಗಿ ತಾನು ಪ್ರೆಗ್ನೆಂಟ್ ಇರೋ ವಿಷಯ ಕೇಳಿ ಖುಷಿಯ ಜೊತೆಗೆ ಭಯ ಕೂಡ ಇದೆ. ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಮಗುವನ್ನ ಕೂಡ ಕಾಪಾಡೋದು ಇವಳ ಕೆಲಸ. ಟೇಬಲ್ ಮೇಲೆ ಇಟ್ಟಿರೋ ರಿಸ್ಟ್ ಬ್ಯಾಂಡ್ ಮತ್ತೆ ಕಾಲರ್ ಬೆಲ್ಟ್ ನ ಹಾಕೊಳ್ಳೋಕೆ ಹೇಳ್ತಾರೆ. ಅದೇ ಸೋತ್ರೆ ಬ್ಲಾಸ್ಟ್ ಮಾಡೋಕೆ. ರಿಸ್ಟ್ ಬ್ಯಾಂಡ್ ಅಲ್ಲಿ ಗೇಮ್ ನ ಡೀಟೇಲ್ಸ್ ಇರುತ್ತೆ. ಗೇಮ್ ಏನು ಅಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಈ ರೀತಿ 25 ರೂಮ್ ಗಳಿದಾವೆ. ಅವುಗಳಿಗೆ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. A1 A2 ಇಂದ ಶುರು ಆಗಿ E5 ವರ್ಗೂ. ಯಾರು ಯಾವ ರೂಮ್ ಅಲ್ಲಿ ಇದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ, ಅದಕ್ಕೆ ಒಂದು ರೂಮ್ ಗೆ ಹೋದಾಗ ಟೇಬಲ್ ಮೇಲೆ 4 ಡೈಸ್ ನ ಹಾಕಬೇಕು. ಈ ಡೈಸ್ ರೂಮ್ ನ 4 ದಿಕ್ಕಿಗೆ ಇರೋ ಡೋರ್ ನ ಸೂಚಿಸುತ್ತೆ. ಯಾವ ಡೈ ಮೇಲೆ ಎಷ್ಟು ನಂಬರ್ ಇರುತ್ತೋ ಅಷ್ಟು ಜನ ಮಾತ್ರ ಆ ಡೈ ನ ಸೂಚಿಸೋ ಡೋರ್ ಇಂದ ಹೋಗ್ಬೇಕು. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನೋಡಬಹುದು, ಒಂದು ಡೈ ಮೇಲೆ 1 ಬಂದಿದೆ, ಇನ್ನೊಂದು ಡೈ ಮೇಲೆ 2 ಬಂದಿದೆ, 3ನೇ ಡೈ ಅಲ್ಲಿ 4, 4ನೇ ಡೈ ಅಲ್ಲಿ ಸಂಖ್ಯೆ 6 ಬಂದಿದೆ. ಈಗ ಇವ್ರು ಇರೋರು 10 ಜನ. ಎಲ್ಲರೂ ಒಂದೇ ಡೋರ್ ಅಲ್ಲಿ ಹೋಗೋಕೆ ಆಗಲ್ಲ. 6ನೇ ನಂಬರ್ ಡೋರ್ ನ ಮುಖಾಂತರ ಕೇವಲ 6 ಜನ ಅಷ್ಟೇ ಹೋಗೋಕಾಗೋದು. ಅದೇ ರೀತಿ ಬೇರೆ ಡೋರ್ ಮೇಲೆ ಎಷ್ಟು ನಂಬರ್ ಇದೆಯೋ ಅಷ್ಟು ಜನ ಮಾತ್ರ ನೆಕ್ಸ್ಟ್ ರೂಮ್ ಗೆ ಹೋಗೋಕೆ ಸಾಧ್ಯ. ಇದೇ ರೀತಿ ಒಂದಾದ್ಮೇಲೆ ಒಂದು ರೂಮ್ ಗೆ ಹೋಗಿ ಈ ರೂಮ್ ಗಳಿಂದ ಹೊರಗೆ ಬರೋಕೆ ಎಕ್ಸಿಟ್ ನ ಹುಡುಕ್ಬೇಕು. ಬರೀ ಒಂದು ರೂಮ್ ಇಂದ ಇನ್ನೊಂದು ರೂಮ್ ಗೆ ಹೋಗ್ತಾನೆ ಇದ್ರೆ ಆಗಲ್ಲ. ಕೇವಲ 15 ರೌಂಡ್ಸ್ ಇದೆ ಅಷ್ಟೇ. ಅಷ್ಟರಲ್ಲಿ ಎಕ್ಸಿಟ್ ನ ಹುಡುಕ್ಬೇಕು. ಅಕಸ್ಮಾತ್ 10 ಜನ ಪ್ಲೇಯರ್ಸ್ ನೆಕ್ಸ್ಟ್ ರೂಮ್ ಗೆ ಹೋಗೋಕಾಗದೆ ಅದೇ ರೂಮ್ ಅಲ್ಲಿ ಉಳ್ಕೊಂಡ್ರೆ ಲಾಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ರೌಂಡ್ ಆಡೋಕೆ ಆಗಲ್ಲ. ಅದೇ ರೂಮ್ ಅಲ್ಲಿ ಲಾಕ್ ಆಗ್ತಾರೆ. ಲಾಕ್ ಡೌನ್ ತೆಗಿಬೇಕು ಅಂದ್ರೆ ಎಲ್ಲರಿಗೂ ರಿಸ್ಟ್ ಬ್ಯಾಂಡ್ ಕೊಟ್ಟಿದಾರಲ್ಲ, ಅದರಲ್ಲಿ ಬೇರೆ ಪ್ಲೇಯರ್ಸ್ ನ ಪೊಸಿಷನ್ ಅಂದ್ರೆ ಯಾವ ರೂಮ್ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಲಾಕ್ ಡೌನ್ ಅಲ್ಲಿ ಇರೋ ಪ್ಲೇಯರ್ ನ ಅಕ್ಕಪಕ್ಕದ ರೂಮ್ ಗೆ ಬರ್ಬೇಕು. ಅಕ್ಕಪಕ್ಕ ಹಿಂದೆ ಮುಂದೆ ಆದ್ರೂ ಪರವಾಗಿಲ್ಲ. ಆಗ ಲಾಕ್ ಡೌನ್ ತೆಗಿತಾರೆ. ಒಬ್ಬೊಬ್ರು ಪ್ಲೇಯರ್ಗೂ 15 ಪಾಯಿಂಟ್ಸ್ ನ ಕೊಡ್ತಾರೆ. ನೆಕ್ಸ್ಟ್ ಡೋರ್ ಗೆ ಹೋಗ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ತಮ್ಮ 1 ಪಾಯಿಂಟ್ ನ ಕೊಟ್ರೇನೆ ಡೋರ್ ಓಪನ್ ಆಗೋದು. ಪಾಯಿಂಟ್ಸ್ ಏನಾದ್ರೂ 0 ಆದ್ರೆ ಕಾಲರ್ ಬೆಲ್ಟ್ ಬ್ಲಾಸ್ಟ್ ಆಯ್ತು ಅಂತಾನೆ. ಆದ್ರೆ ಟ್ವಿಸ್ಟ್ ಏನು ಅಂತ ಈಗ ಹೇಳ್ತಾರೆ. ಅದೇ ಇವರು ರೂಮ್ ಅಲ್ಲಿ ಇದ್ದಾಗ 4 ಗೋಡೆ ಮೇಲೂ 4 ರೀತಿಯ ಭವಿಷ್ಯವನ್ನ ತೋರಿಸ್ತಾರೆ. ಎಲ್ಲರ ಭವಿಷ್ಯ ಕೂಡ ತೋರಿಸ್ತಾರೆ. ಇವರು ಡೋರ್ ತೆಕ್ಕೊಂಡು ಹೋಗ್ಬೇಕಾದ್ರೆ ತಾವು ಯಾವ ಭವಿಷ್ಯವನ್ನ ಕೊನೆಯದಾಗಿ ನೋಡಿ ಎಕ್ಸಿಟ್ ಇಂದ ಹೊರಗೆ ಬರ್ತಾರೋ ಅದೇ ರಿಯಲ್ ಜಗತ್ತಿನಲ್ಲೂ ಇವರ ಭವಿಷ್ಯ ಆಗಿರುತ್ತೆ. ಉದಾಹರಣೆಗೆ ಆರಿಸು ಅವಾಗ್ಲೇ ಭವಿಷ್ಯ ನೋಡ್ದಂಗೆ ಎಕ್ಸಿಟ್ ಇಂದ ಹೊರಗೆ ಹೋಗೋಕ್ಕೂ ಮುಂಚೆ ತನ್ನ ಮಗುವನ್ನ ಎತ್ಕೊಂಡಿರೋ ಹಾಗೆ ಉಸಾಗಿ ಜೊತೆ ಖುಷಿಯಾಗಿ ಇರೋ ಹಾಗೆ ಭವಿಷ್ಯವನ್ನ ನೋಡ್ದ ಅಂದ್ರೆ ರಿಯಲ್ ಜಗತ್ತಿನಲ್ಲಿ ಅದೇ ಆಗುತ್ತೆ. ಸೊ ಈಗ ಗೇಮ್ ಶುರು ಆಯ್ತು. ಟೇಬಲ್ ಮೇಲೆ 4 ಡೈಸ್ ಬರುತ್ತೆ. ಟೆಟ್ಸು ಡೈಸ್ ರೋಲ್ ಮಾಡಿದಾಗ ಯಾವ್ಯಾವ ನಂಬರ್ ಬರುತ್ತೋ ಅದನ್ನ 4 ದಿಕ್ಕಿನಲ್ಲೂ ಇರೋ ಡೋರ್ ಮೇಲೆ ತೋರಿಸ್ತಾರೆ. ಯಾವ ಕಲರ್ ಡೈಸ್ ಇದೆಯೋ ಅದೇ ಕಲರ್ ಡೋರ್ ಇರೋದು. ಎಲ್ಲಾ ಗೋಡೆ ಮೇಲೂ ಎಲ್ಲರ ಬೇರೆ ಬೇರೆ ರೀತಿ ಭವಿಷ್ಯವನ್ನ ತೋರಿಸ್ತಾ ಇದ್ದಾರೆ. ಒಂದು ಗೋಡೆ ಮೇಲೆ ಭವಿಷ್ಯ ಚೆನ್ನಾಗಿದ್ರೆ
ಮತ್ತೊಂದು ಗೋಡೆ ಮೇಲೆ ಇಂಥ ಭವಿಷ್ಯ ಬೇಡವೇ ಬೇಡ ಅನ್ನೋ ಹಾಗಿದೆ. ಒಂದು ಭವಿಷ್ಯ ಏನಂದ್ರೆ ಟೆಟ್ಸು ಜೂಜಾಡಿ ಜಾಕ್ ಪಾಟ್ ಹೊಡೆದಿದ್ದಾನೆ, ನೋಬು ತನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾನೆ, ಆರಿಸು ಮತ್ತೆ ಉಸಾಗಿ ಮಗು ಜೊತೆ ಖುಷಿಯಾಗಿದ್ದಾರೆ. ಅದೇ ಬೇರೆ ಗೋಡೆ ಮೇಲೆ ಟೆಟ್ಸು ಜೂಜಾಡಿ ಸೋತಿದ್ದಾನೆ, ಸಚಿಕೋ ತನ್ನ ಗಂಡನ ಜೊತೆ ಇಲ್ಲ ಒಂಟಿಯಾಗಿ ಇದ್ದಾಳೆ, ರೂಜಿ ತನ್ನ ರಿಸರ್ಚ್ ಪೇಪರ್ಸ್ ನ ಯಾರಿಗೋ ಕೊಡೋಕೆ ಹೋದ್ರೂ ಇಸ್ಕೊಳಲ್ಲ, ಆಫ್ಟರ್ ಲೈಫ್ ಅಲ್ಲೆಲ್ಲ ಜನರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬೈದು ಕಳಿಸ್ತಿದ್ದಾರೆ. ಭವಿಷ್ಯ ಚೆನ್ನಾಗಿರೋ ಡೋರ್ ಮೇಲೆ 7 ನಂಬರ್ ಡೈಸ್ ಅಲ್ಲಿ ಬಂದಿದೆ, ಹಾಗಾದ್ರೆ 7 ಜನ ಅಷ್ಟೇ ಹೋಗೋಕಾಗೋದು. ಅದಕ್ಕೆ ಆರಿಸು ಈ ಭವಿಷ್ಯದ ಬಗ್ಗೆ ಈಗಲೇ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಇನ್ನು ಎಕ್ಸಿಟ್ ಹುಡ್ಕೋವರೆಗೂ ಬೇರೆ ಬೇರೆ ರೂಮ್ ಅಲ್ಲಿ ಬೇರೆ ಬೇರೆ ಭವಿಷ್ಯ ಇರುತ್ತೆ, ಅದಕ್ಕೆ ನಾವೆಲ್ಲರೂ ಜೊತೆಯಲ್ಲೇ ಇದ್ರೆ ಒಳ್ಳೇದು ಅಂತ. ಇವರಿರೋದು C3 ರೂಮ್ ಅಲ್ಲಿ, 25 ರೂಮ್ ಗಳ ಮಧ್ಯದಲ್ಲಿ. ಇತ್ಸುಕಿ, ಯಾನೋ ಮತ್ತೆ ರೈ ಪಕ್ಕದ ರೂಮ್ D3 ಗೆ ಹೋದ್ರೆ ಮಿಕ್ಕವರೆಲ್ಲ C2 ಗೆ ಹೋಗೋದು. ನೆಕ್ಸ್ಟ್ ರೌಂಡ್ ಅಲ್ಲಿ ಎಲ್ಲರೂ ಮತ್ತೆ ಒಟ್ಟಿಗೆ D2 ರೂಮ್ ಅಲ್ಲಿ ಸೇರೋಣ ಅಂತ ಡಿಸೈಡ್ ಮಾಡಿ ಹೊರಟಾಗ ರೂಜಿ ಆರಿಸುನ ನೀವು ಯಾಕೋ ಜಾಸ್ತಿನೇ ನಂಬ್ತಿರಲ್ಲ ಅಂತ ಹೇಳ್ತಾ ಇದ್ದಾನೆ. ನಿನಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನೀನು ಬೇರೆ ರೂಮ್ ಗೆ ಹೋಗು ಅಂತ ರೇ ಹೇಳ್ತಾಳೆ. ಆರಿಸುನ ನಂಬ್ಕೊಂಡು ಇಲ್ಲಿವರೆಗೂ ಎಲ್ಲರೂ ಬಂದಿದ್ದಾರೆ, ಅದೇ ರೂಜಿನ ನಂಬ್ಕೊಂಡ್ ಬಂದ ಉಸಾಗಿ ಕಡೆಯಿಂದ ಆರಿಸು ಕೂಡ ತೊಂದರೆ ಅನುಭವಿಸೋ ಹಾಗಾಗಿದೆ. ಈಗ ಆರಿಸುನ ಪ್ಲಾನ್ ಪ್ರಕಾರನೇ ಹೋಗೋಕೆ ಡಿಸೈಡ್ ಮಾಡ್ತಾರೆ. ಆರಿಸು 1 ಪಾಯಿಂಟ್ ನ ಕೊಟ್ಟು ನೆಕ್ಸ್ಟ್ ರೂಮ್ ಗೆ ಹೋದ್ರೆ ಅದೇ ಇನ್ನೊಂದು ರೂಮ್ ಗೆ ಹೋಗೋಕೆ ರೇ ತನ್ನ 1 ಪಾಯಿಂಟ್ ಕೊಡ್ತಾಳೆ. ರೂಮ್ ಗೆ ಬಂದಾಗ ಗೊತ್ತಾಯ್ತು ಇಲ್ಲೂ 1 ಪಾಯಿಂಟ್ ಕಟ್ ಮಾಡ್ತಾರೆ ಅಂತ, ಅಂದ್ರೆ ಒಂದೊಂದು ರೂಮ್ ಗೆ ಹೋದಾಗ್ಲೂ ಇಷ್ಟಿಷ್ಟು ಪಾಯಿಂಟ್ಸ್ ಅಂತ ಕಟ್ ಮಾಡ್ತಾರೆ. ಎಲ್ಲರ ಪಾಯಿಂಟ್ಸ್ ಅಲ್ಲ, ಯಾರ್ ಬೇಕಾದ್ರೂ ತಮ್ಮ ಪಾಯಿಂಟ್ಸ್ ನ ಕೊಡ್ಬೋದು. ಉಸಾಗಿ ತನ್ನ 1 ಪಾಯಿಂಟ್ ಕೊಡ್ತಾಳೆ. ಈಗ ರೌಂಡ್ 2 ಶುರು ಆಯ್ತು. ಈಗ 3 ಡೈಸ್ ಕೊಡ್ತಾರೆ, ಯಾಕಂದ್ರೆ ಈಗ ಯಾವ ರೂಮ್ ಇಂದ ಬಂದಿದರೋ ಅದೇ ರೂಮ್ ಗೆ ವಾಪಸ್ ಹೋಗೋ ಹಾಗಿಲ್ಲ. ಉಳಿದ 3 ದಿಕ್ಕಿಗೆ 3 ಡೈಸ್. ಮತ್ತೆ ಟೆಟ್ಸುನೆ ಡೈಸ್ ಹಾಕ್ತಾನೆ, 3 1 5 ಬರುತ್ತೆ. ಅಂದ್ರೆ ಮತ್ತೆ ಈ ರೂಮ್ ಇಂದ ಕೂಡ ಎಲ್ಲರೂ ಒಟ್ಟಿಗೆನೆ ನೆಕ್ಸ್ಟ್ ರೂಮ್ ಗೆ ಹೋಗೋಕಾಗಲ್ಲ. ಇವರು D2 ಅಲ್ಲಿ ಮೀಟ್ ಆಗೋಣ ಅಂತ ದೊಡ್ಡದಾಗಿ ಅನ್ಕೊಂಡಿದ್ರಲ್ಲ, ಆ ಡೋರ್ ನ ಸೂಚಿಸೋ ಡೈಸ್ ಮೇಲೆ ಕೇವಲ 3 ಬಂದಿದೆ. 3 ಜನ ಅಷ್ಟೇ ಆ ರೂಮ್ ಗೆ ಹೋಗೋಕೆ ಆಗೋದು. ಅದರಲ್ಲೂ D2 ರೂಮ್ ಗೆ ಹೋಗೋ ಗೋಡೆ ಮೇಲೆ ಆರಿಸು ಮತ್ತೆ ಉಸಾಗಿಯ ಭವಿಷ್ಯ ಚೆನ್ನಾಗಿರೋದು ಬಿಟ್ರೆ ಬೇರೆಯವರೆಲ್ಲ ತುಂಬಾನೇ ಕಷ್ಟ ಅನುಭವಿಸ್ತಿರೋ ಆಗಿದೆ. ಅದಕ್ಕೆ D2 ಗೆ ಉಸಾಗಿ ಮತ್ತೆ ಆರಿಸು ಹೋಗ್ತಿದ್ದಾರೆ. ಬೇರೆಯವರೆಲ್ಲ ಬ್ಲೂ ಡೋರ್ ಇಂದ C1 ರೂಮ್ ಗೆ ಹೋಗೋಕೆ ನಿರ್ಧಾರ ಮಾಡ್ತಾರೆ. ಆ ಗೋಡೆ ಮೇಲೆ ಎಲ್ಲರ ಭವಿಷ್ಯ ಚೆನ್ನಾಗಿದೆ. ಸಚಿಕೋ ಗಂಡನ ಜೊತೆ ಇದ್ದಾಳೆ. ಟೆಟ್ಸು ಆರ್ಕಿಟೆಕ್ಟ್ ಎಕ್ಸಾಮ್ ಬರಿತಾ ಇದ್ದಾನೆ. ರೂಜಿಯ ರಿಸರ್ಚ್ ಪೇಪರ್ಸ್ ನ ಒಪ್ಕೊಂಡು ಫಂಡ್ ಕೊಡೋಕೆ ಒಬ್ರು ರೆಡಿ ಆಗಿದ್ದಾರೆ. ಅದೇ D3 ರೂಮ್ ಅಲ್ಲಿ ಇರೋ ರೇ, ಇಟ್ಸುಕಿ ಮತ್ತೆ ಯುನಾ ಡೈಸ್ ರೋಲ್ ಮಾಡಿದಾಗ ಇವರ ಹಣೆ ಬರಹನು ಚೆನ್ನಾಗಿಲ್ಲ. ಎಲ್ಲಾ ಡೈಸ್ ಮೇಲೂ ನಂಬರ್ 2 ಬರುತ್ತೆ. ಯಾವ ದಿಕ್ಕಿಗೂ 3 ಜನ ಒಟ್ಟಿಗೆ ಹೋಗೋಕ್ ಆಗಲ್ಲ. ಅದಕ್ಕೆ ರೇ, ಆರಿಸು ಮತ್ತೆ ಉಸಾಗಿ ಹತ್ರ D2 ಗೆ ಬರ್ತಾಳೆ. ಇಟ್ಸುಕಿ ಮತ್ತೆ ಯುನಾ E3 ಗೆ ಹೋಗ್ತಾರೆ. ಈಗ ಆರಿಸು ಮತ್ತೆ ಉಸಾಗಿ ಬಂದ ರೂಮ್ಗೂ ವಾಪಸ್ ಹೋಗೋಕಾಗಲ್ಲ, ರೇ ಬಂದ ರೂಮ್ಗೂ ವಾಪಸ್ ಹೋಗೋಕಾಗಲ್ಲ. ಉಳಿದ 2 ದಿಕ್ಕಿಗೆ ಹೋಗೋಕೆ 2 ಡೈಸ್ ಕೊಡ್ತಾರೆ. ಈಗ್ಲೂ ಮತ್ತೆ ಅದೇ ಆಗುತ್ತೆ, 1 ಮತ್ತೆ 2 ನಂಬರ್ ಬರುತ್ತೆ. 3 ಜನ ಒಟ್ಟಿಗೆ ಹೋಗೋಕ್ ಆಗ್ಲಿಲ್ಲ. ಒಟ್ಟಿಗೆ ಹೋಗೋದಿರ್ಲಿ, ಒಬ್ರು ಇದೇ ರೂಮ್ ಅಲ್ಲಿ ಉಳ್ಕೋಬೇಕಾಗುತ್ತೆ. ಯಾಕಂದ್ರೆ ರೂಮ್ ಅಲ್ಲಿ ಇರೋದು 3 ಜನ ಅಲ್ಲ, ಉಸಾಗಿಯ ಹೊಟ್ಟೆಯಲ್ಲಿ ಇರೋ ಮಗುವನ್ನ ಕೂಡ ಸೇರಿಸಿ 4 ಜನ. ಅದಕ್ಕೆ ರೇ ಇಲ್ಲಿ ಲಾಕ್ ಡೌನ್ ಅಲ್ಲಿ ಉಳ್ಕೊಂತೀನಿ ಅಂತ ಹೇಳಿ ಆರಿಸು ಮತ್ತೆ ಉಸಾಗಿನ ಬೇರೆ ರೂಮ್ ಗೆ ಕಳ್ಸೋಕೆ ನೋಡ್ತಿದ್ದಾಳೆ. ಅದಕ್ಕೆ ಆರಿಸು ರೈನ ಲಾಕ್ ಡೌನ್ ಇಂದ ತೆಗೆಯೋಕೆ ಈಗ ಇವರು C1 D2 ಮತ್ತೆ C3 ಅಲ್ಲಿ ಇದ್ದಾರೆ. C1 ಅಲ್ಲಿ ಇದ್ದವರು D1 ಗೆ ಬಂದ್ರೆ, E3 ಅಲ್ಲಿ ಇರೋರು D3 ಗೆ ಬಂದ್ರೆ ರೈನ ಲಾಕ್ ಡೌನ್ ತೆಗಿಬಹುದು ಅಂತ ಹೇಳಿ ಆರಿಸು ರಿಸ್ಟ್ ಬ್ಯಾಂಡ್ ನ ಮುಖಾಂತರ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ಲಾನ್ ಏನೋ ಹೇಳ್ತಾನೆ. ಆದ್ರೆ ಎಲ್ಲರೂ ತಮ್ಮ ತಮ್ಮ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ. ರೂಜಿ ಹೇಳ್ತಾನೆ, ಹೀಗೆ ಜೊತೆಯಲ್ಲಿ ಕೈ ಹಿಡ್ಕೊಂಡು ಓಡಾಡ್ತಿದ್ರೆ ಆಗಲ್ಲ, ಎಲ್ಲರೂ ಬೇರೆ ಬೇರೆ ರೂಮ್ ಗೆ ಹೋಗಿ ಕಾರ್ನರ್ ಅಲ್ಲಿ ಇರೋ ರೂಮ್ ಗಳನ್ನ ತಲುಪಿದ್ರೆ ಎಕ್ಸಿಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಸಚಿಕೋ ಆರಿಸು ಹೇಳಿದ್ದನ್ನ ಮೊದಲು ಕೇಳಬೇಕು, ಅದಕ್ಕೆ ನಾವು D1 ಗೆ ಹೋಗೋಣ, ಅಲ್ಲಿಂದ ಕಾರ್ನರ್ ಅಲ್ಲಿ ಇರೋ ರೂಮ್ ಗೆ ಬೇಕಾದ್ರೆ ನೀನ್ ಹೋಗು ಅಂತ ಹೇಳ್ತಾಳೆ. ಇದಕ್ಕೆ ಒಪ್ಕೊಂಡು ಇವರಿಬ್ರು D1 ಗೆ ಬರ್ತಾರೆ. ಅದೇ ಟೆಟ್ಸು ಮತ್ತೆ ನೋಬು ಬೇರೆ ರೂಮ್ ಗೆ ಹೋಗ್ತಾರೆ. ಉಸಾಗಿ D1 ಗೆ ಹೋಗಿ ಸಚಿಕೋ ಮತ್ತೆ ರೂಜಿನ ಭೇಟಿ ಆದ್ರೆ ಆರಿಸು ಒಬ್ನೇ E2 ಗೆ ಬಂದಿದ್ದಾನೆ. ಇಟ್ಸುಕಿ ಮತ್ತೆ ಯುನಾಗೆ D3 ಗೆ ಬರೋಕೆ ಹೇಳಿದ್ರು ಕೂಡ ಇವರು E4 ಗೆ ಹೋಗ್ತಾರೆ. ಆ ಕಡೆ ಭವಿಷ್ಯ ಚೆನ್ನಾಗಿದೆ ಅಂತ. ಇದರಿಂದ D2 ಅಲ್ಲಿ ಲಾಕ್ ಡೌನ್ ಅಲ್ಲಿ ಇರೋ ರೈನ ಕಾಪಾಡೋಕೆ ಆಗ್ಲಿಲ್ಲ. ಅವಳಂತೂ ರೂಮ್ ಅಲ್ಲಿ ನರ್ಕ ಅನ್ಭವಿಸ್ತಾ ಇದ್ದಾಳೆ. ಯಾಕಂದ್ರೆ ಕೆಟ್ಟ ಭವಿಷ್ಯದ ವಿಡಿಯೋ ಪದೇ ಪದೇ ಹಾಕಿ ವಾಲ್ಯೂಮ್ ಜಾಸ್ತಿ ಕೊಟ್ಟಿರೋದ್ರಿಂದ ಕಿವಿ ಕಿತ್ತೋಗ್ತಾ ಇದೆ. ಇತ್ಸುಕಿ ಮತ್ತೆ ಯುನಾಗೆ ಸಂಬಂಧಪಟ್ಟ ಒಂದು ಬ್ಯಾಕ್ ಸ್ಟೋರಿನ ನಾವು ನೋಡ್ತೀವಿ. ಇವರು ತಮ್ಮ ತಂದೆ ತಾಯಿ ಜೊತೆ ಟ್ರಿಪ್ ಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಇವರಿಬ್ರು ಬಿಟ್ರೆ ಯಾರು ಉಳ್ದಿರಲ್ಲ. ಹಾಗಾಗಿ ಇಟ್ಸುಕಿ ತನ್ನ ತಂಗಿಗೆ ಒಳ್ಳೆ ಭವಿಷ್ಯ ಸಿಗ್ಬೇಕು ಅಂತ E4 ಗೆ ಬರ್ತಾನೆ. ಯಾಕಂದ್ರೆ ಯುನಾ ತಾನು ಇಷ್ಟಪಡ್ತಿರೋ ಹುಡುಗನ ಜೊತೆ ಮದುವೆ ಆಗಿರೋ ಹಾಗೆ ಈ ರೂಮ್ ನ ಗೋಡೆ ಮೇಲೆ ಇದೆ. ಈ ರೂಮ್ ಇಂದ E5 ಗೆ ಬರ್ತಾರೆ. ಇದು ಕೂಡ ಯುನಾ ಪ್ರೆಗ್ನೆಂಟ್ ಆಗಿ ಖುಷಿಯಾಗಿರೋ ಭವಿಷ್ಯ ಇದೆ ಅಂತ. ಜೊತೆಗೆ ಕಾರ್ನರ್ ರೂಮ್ ಬೇರೆ ಎಕ್ಸಿಟ್ ಇರ್ಬೋದು ಅಂತ ಬಂದಿದ್ದಾರೆ. ಆದ್ರೆ ಎಕ್ಸಿಟ್ ಇಲ್ಲ. ಇವ್ರು ಎಕ್ಸಿಟ್ ಆಗೋದಿರ್ಲಿ, ಅಲ್ಲಿ ರೈನ ಆತ್ಮ ಇವಳ ಬಾಡಿಯಿಂದ ಎಕ್ಸಿಟ್ ಆಗುತ್ತೆ. ಇನ್ನ ಸ್ವಲ್ಪ ಹೊತ್ತು ಇವಳನ್ನ ಇಲ್ಲೇ ಬಿಟ್ರೆ. ಅದಕ್ಕೆ ಆರಿಸು ಆಗ್ಲೇ ಇವನೇ ರೈನ ಕಾಪಾಡೋಕೆ E3 ಗೆ ಬಂದಿದ್ದಾನೆ. ಅದೇ B1 ನಲ್ಲಿ ಇರೋ ಟೆಟ್ಸು ಮತ್ತೆ ನೋಬು ಇಬ್ರು ಒಟ್ಟಿಗೆ B2 ಗೆ ಹೋಗೋಣ ಅಂತ ಟೆಟ್ಸು ಹೇಳಿದ್ರು ಕೂಡ ಆ ಗೋಡೆ ಮೇಲೆ ಭವಿಷ್ಯ ಚೆನ್ನಾಗಿಲ್ಲ ಅಂತ ನೋಬು A1 ಗೆ ಹೋಗ್ತಾನೆ, ಟೆಟ್ಸು B2 ಗೆ ಹೋಗ್ತಾನೆ.
ಆದರೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ A1 ರೂಮ್ಗೆ ಹೋದ್ರೆ 6 ಪಾಯಿಂಟ್ಸ್ ಕಟ್ ಆಗುತ್ತೆ. ಇದರಿಂದ ನೋಬು ಹತ್ರ ಕೇವಲ 7 ಪಾಯಿಂಟ್ಸ್ ಉಳ್ಕೊಂತು. ಇದು ಕಾರ್ನರ್ ರೂಮೇ, ಆದ್ರೆ ಎಕ್ಸಿಟ್ ಇಲ್ಲ. ಹೀಗಾಗುತ್ತೆ ಅಂತಾನೆ ಆರಿಸು ಒಟ್ಟಿಗೆ ಹೋದ್ರೆ ಒಬ್ಬೊಬ್ರು ಒಂದೊಂದ್ಸಲ ಪಾಯಿಂಟ್ಸ್ ಕೊಡ್ಬೋದು, ಒಬ್ಬರೇ ಹೋದ್ರೆ ಒಬ್ಬರ ಪಾಯಿಂಟ್ಸ್ ಮಾತ್ರ ಕಟ್ ಆಗುತ್ತೆ ಅಂತ ಹೇಳಿದ್ದ. ಇವ್ರು ಅವನ ಮಾತನ್ನೇ ಕೇಳಲಿಲ್ಲ. ರೂಜಿ E1 ಗೆ ಹೋಗ್ತಾನೆ, ಇಲ್ಲೂ ಎಕ್ಸಿಟ್ ಇಲ್ಲ. ಅಂದ್ರೆ ಉಳಿದಿದ್ದು ಕಾರ್ನರ್ ರೂಮ್ A5, ಅದೇ ಎಕ್ಸಿಟ್ ಆಗಿರ್ಬೇಕು. ಸದ್ಯಕ್ಕೆ ಆರಿಸುನೆ D3 ಗೆ ಬಂದು ರೈನ ಲಾಕ್ ಡೌನ್ ತೆಗಿತಾನೆ. ಅದೇ ನೋಬು ಮತ್ತೆ ಟೆಟ್ಸುಗೆ ಯಾವ ಡೋರ್ ನೋಡಿದ್ರು ತುಂಬಾನೇ ಭಯಾನಕವಾಗಿರೋ ಭವಿಷ್ಯನೇ ಕಾಣ್ತಿದ್ದಾವೆ. ನೋಬುನ ತಾಯಿಗೆ ಹುಷಾರಿಲ್ಲ, ಟೆಟ್ಸು ನಶೆ ಮಾಡ್ತಾ ಹಾಳಾಗಿರೋ ಹಾಗೆ ಮತ್ತೆ ತುಂಬಾನೇ ನೋವು ಅನ್ಭವಿಸ್ತಾ ಇರೋ ಹಾಗೆ ಕಾಣಿಸುತ್ತೆ. ಆದ್ರೂ ಕೂಡ ಟೆಟ್ಸು B3 ಗೆ ಬರ್ತಾನೆ. ಇಲ್ಲಿ -4 ಪಾಯಿಂಟ್ಸ್. ಇಟ್ಸುಕಿ ಮತ್ತೆ ಇವನ ಪಾಯಿಂಟ್ಸ್ ನ ಗಮನಿಸ್ತಲೆ ಯಾವ ಕಡೆ ಭವಿಷ್ಯ ಚೆನ್ನಾಗಿದೆಯೋ ಆ ಕಡೆ ಟಕಾಟಕ್ ಅಂತ ಪಾಯಿಂಟ್ಸ್ ಕೊಟ್ಟು ಹೋಗ್ತಿದ್ದಾರೆ. ಟೆಟ್ಸುಗೆ A3 ರೂಮ್ ಗೋಡೆ ಮೇಲೆ ತನ್ನ ಹೆಂಡತಿ ಜೊತೆ ಖುಷಿಯಾಗಿರೋ ಹಾಗೆ ಕಾಣಿಸುತ್ತೆ. ಇವನ ಹೆಂಡತಿ ಇವನನ್ನ ಬಿಟ್ಟು ಹೋಗಿರ್ತಾಳೆ ಡ್ರಗ್ಸ್ ತಗೊಂತಿದ್ದ ಅಂತ ಹೇಳಿ. ಆದ್ರೆ ಈಗ ತನ್ನ ಹೆಂಡತಿ ಜೊತೆ ಮತ್ತೆ ಖುಷಿಯಾಗಿರ್ಬೋದು ಅಂತ ಅನ್ಕೋಬೇಕಾದ್ರೆ ಹೆಂಡತಿನೇ ಇಲ್ಲಿಗೆ ಬಂದು ತನ್ನನ್ನ A3 ರೂಮ್ಗೆ ಕರೆಯೋ ಹಾಗೆ ಕಾಣಿಸಿದ್ರಿಂದ ಹಿಂದೆನೆ A3 ರೂಮ್ಗೆ ಬಂದು ಶಾಕ್ ಆಗೋಗ್ತಾನೆ. ಯಾಕಂದ್ರೆ A3 ರೂಮ್ಗೆ ಬಂದ್ರೆ 8 ಪಾಯಿಂಟ್ಸ್ ಕಟ್ ಆಗುತ್ತೆ. ಇವನ ಹತ್ರ ಇದ್ದಿದ್ದೆ 7 ಪಾಯಿಂಟ್ಸ್. ಹಾಗಾಗಿ ಪಾಯಿಂಟ್ಸ್ 0 ಆಯ್ತು, ಗೇಮ್ ಓವರ್ ಆಯ್ತು. ಇದರಿಂದ ಕತ್ತಲ್ಲಿ ಇರೋ ಕಾಲರ್ ಬೆಲ್ಟ್ ಬ್ಲಾಸ್ಟ್ ಆಗಿ ಟೆಟ್ಸು ಸಾವನ್ನಪ್ತಾನೆ. ಈ ವಿಷಯ ಇನ್ನು ಬೇರೆಯವ್ರಿಗೆ ಗೊತ್ತಾಗಿಲ್ಲ. ಅದೇ ಇಟ್ಸುಕಿ ಮತ್ತೆ ಇವನ ಟಕಾಟಕ್ ಅಂತ ಪಾಯಿಂಟ್ಸ್ ಕೊಡ್ಕೊಂಡು ಹೋಗ್ತಿದ್ದವರು ಸರಿಯಾಗಿ ತಗ್ಲಾಕೊಂತಾರೆ. ಈಗ ಹಾಕಿದ 2 ಡೈಸಲ್ಲೂ 1-1 ಬಂದಿದೆ. ಇಬ್ರು ಸೆಪರೇಟ್ ಆಗಿ ಬೇರೆ ಬೇರೆ ರೂಮ್ಗೆ ಹೋಗ್ಲೇಬೇಕು. ಹಾಗಾಗಿ ಇಟ್ಸುಕಿ B5 ಗೆ, ಇವನ C4 ಗೆ ಹೋಗ್ತಾಳೆ. ಅದೇ B1 ಅಲ್ಲಿ ಇದ್ದ ನೋಬು ಹತ್ರ ಉಸಾಗಿ ಮತ್ತೆ ಸಚಿಕೋ ಬರ್ತಾರೆ. ರೇ ಮತ್ತೆ ಆರಿಸು ಒಂದೇ ರೂಮ್ ಅಲ್ಲಿ D3 ಅಲ್ಲಿ ಇದ್ದಾರೆ. ಹಿಂದಿನ ರೂಮ್ಗೆ ರೂಜಿ ಬಂದಿದ್ದಾನೆ. ರೂಜಿಗೆ ಇಲ್ಲಿರೋ ಒಂದು ಭವಿಷ್ಯವನ್ನ ನೋಡಿ ತನ್ನ ಹತ್ರ ಸುನಾತೋ ಕೊಟ್ಟಿದ್ದ ಗನ್ ಇರೋದು ನೆನಪಾಗುತ್ತೆ. ಏನಿದೆ ಭವಿಷ್ಯದಲ್ಲಿ ಅಂದ್ರೆ ಉಸಾಗಿನ ಇವನು ಸಾಯಿಸಿ ತಾನು ಕೂಡ ಶೂಟ್ ಮಾಡ್ಕೊಂತಿರೋ ಹಾಗೆ ಕಾಣ್ತಿದೆ. ಅಂದ್ರೆ ಹೀಗೆ ಮಾಡಿದ್ರೇನೆ ತಾನು ಕೂಡ ಸಾವಿನ ಜಗತ್ತಿಗೆ ಹೋಗೋಕಾಗೋದು, ಆಮೇಲೆ ವಾಪಸ್ ರಿಯಲ್ ಜಗತ್ತಿಗೆ ಕಳಿಸ್ತಾರೆ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಏನ್ ಗ್ಯಾರಂಟಿ ಸುನಾತೋ ಹೇಳ್ದಂಗೆ ಮಾಡ್ತಾನೆ ಅಂತ. ಇವನ ಮತ್ತೆ ಇಟ್ಸುಕಿ ಮಾತಾಡ್ಕೊಂತಿದ್ದಾರೆ, ಇಬ್ರು B4 ಅಲ್ಲಿ ಭೇಟಿ ಆಗೋಣ ಅಂತ. ಆದ್ರೆ ಇವನಾಳ ಡೈ ಮೇಲೆ 0 ಬಂದ್ಬಿಡುತ್ತೆ. C4 ಇಂದ B4 ಗೆ ಹೋಗೋಕೆ ಆಗಲ್ಲ. ಅದೇ B4 ಗೆ ಬಂದ ಇಟ್ಸುಕಿ ಹತ್ರ ಕೇವಲ 2 ಪಾಯಿಂಟ್ಸ್ ಇದೆ. ಈ ರೂಮ್ ಅಲ್ಲಿ ಆ 2 ಪಾಯಿಂಟ್ಸ್ ಕಟ್ ಆಯ್ತು. ಈ ರೌಂಡ್ ಅಲ್ಲೇ ಇವನ ಇದ್ದ ರೂಮ್ ಗೆ ಉಸಾಗಿ ಮತ್ತೆ ರೇ ಬರ್ತಾರೆ. ಪಕ್ಕದ ರೂಮ್ ಅಲ್ಲೇ ಇರೋ ತನ್ನ ತಂಗಿಗೆ ಇಟ್ಸುಕಿ ತನ್ನ ಗೇಮ್ ಓವರ್ ಆಯ್ತು, ನೀನು ಸೇಫ್ ಆಗಿ ಇಲ್ಲಿಂದ ಹೋಗಿ ನೀನು ಪ್ರೀತಿಸಿದ ಹುಡುಗನನ್ನ ಮದುವೆ ಆಗು, ಖುಷಿಯಾಗಿರು ಅಂದಾಗ ತನ್ನ ಮುಂದೆ ಇರೋ ಸ್ಕ್ರೀನ್ ಮೇಲೆ ಇದೇ ಭವಿಷ್ಯ ಕಾಣ್ತಾ ಇದೆ. ತನ್ನ ತಂಗಿಯ ಮದುವೆಯನ್ನೇ ನೋಡ್ತಾ ಕಾಲರ್ ಬೆಲ್ಟ್ ಬ್ಲಾಸ್ಟ್ ಆಗಿ ಸಾವನ್ನಪ್ತಾನೆ ಇಟ್ಸುಕಿ. ಈಗ ಆರಿಸು ಒಂದು ಪ್ಲಾನ್ ಮಾಡ್ತಾನೆ. ಆಗ್ಲೇ ಉಸಾಗಿ, ನೋಬು, ಸಚಿಕೋ ಮತ್ತೆ ರೂಜಿ B3 ಗೆ ಬಂದಿದ್ದಾರೆ. C4 ಅಲ್ಲಿ ಆರಿಸು, ರೇ ಮತ್ತೆ ಯೂನಾ ಇದ್ದಾರೆ. ರೇ ಮತ್ತೆ ಯೂನಾ C5 ಗೆ ಹೋಗಿ ಅಲ್ಲಿಂದ B5 ಗೆ ಹೋಗ್ಲಿ. ಉಸಾಗಿ ಮತ್ತೆ ಬೇರೆಯವರೆಲ್ಲ B4 ಗೆ ಬಂದ್ರೆ ಅಲ್ಲಿಂದ A5 ಗೆ ಹೋಗ್ಬೋದು. ಆದ್ರೆ ಪ್ಲಾನ್ ಪ್ರಕಾರ ಈಗ್ಲೂ ಆಗಲ್ಲ. ರೇ ಯೂನಾನ C5 ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆರಿಸು B4 ನ ಡೋರ್ ಓಪನ್ ಮಾಡ್ತಾನೆ. ಅಲ್ಲಿ ಒಳಗೆ ಇಟ್ಸುಕಿನ ಡೆಡ್ ಬಾಡಿ ನೋಡಿ ಯೂನಾ ಅಳುತ್ತಾ B4 ಗೆ ಓಡ್ ಬಂದ್ಬಿಡ್ತಾಳೆ. ಇವಳನ್ನ ರೈ ಕರ್ಕೊಂಡ್ ಬರೋಷ್ಟರಲ್ಲಿ C5 ಗೆ ಹೋಗೋ ರೂಮ್ ಕ್ಲೋಸ್ ಆಯ್ತು. ಈ ಕಡೆ B4 ಗೂ ಬರೋಕಾಗ್ಲಿಲ್ಲ. ಈ ರೀತಿ ಇರೋ ರೂಮ್ ಇಂದ ನೆಕ್ಸ್ಟ್ ರೂಮ್ ಗೆ ಹೋಗೋಕೆ ಅವಕಾಶ ಇದ್ರೂ ಕೂಡ ಉಳ್ಕೊಂಡಾಗ 1 ಪಾಯಿಂಟ್ ಕಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ರೂಮ್ ಗೆ ಹೋಗೋಕೆ ಅವಕಾಶನೇ ಇಲ್ಲ ಅಂದಾಗ ಮಾತ್ರ ಲಾಕ್ ಡೌನ್ ಆಗೋದು. ಇಲ್ಲಿ ಈ ಗೋಲ್ ಆದ್ರೆ ಉಸಾಗಿ ಇರೋ ರೂಮ್ ಅಲ್ಲೂ ಅದೇ ಆಯ್ತು. ಒಬ್ರು ಈ ರೂಮ್ ಅಲ್ಲೇ ಉಳ್ಕೋಬೇಕು ಅಂತ ಪರಿಸ್ಥಿತಿ ಬಂದಿದೆ. ಏನ್ ಮಾಡೋದು ಅಂತ ಆರಿಸು ಯೋಚನೆ ಮಾಡ್ಬೇಕಾದ್ರೇನೆ ಆಘಾತಕಾರಿ ಭವಿಷ್ಯವನ್ನ ನೋಡ್ತಾನೆ. ಅದೇ ಎಕ್ಸಿಟ್ ಡೋರ್ ಹತ್ರನೇ ಉಸಾಗಿಗೆ ಯಾರೋ ಶೂಟ್ ಮಾಡಿ ಸಾಯಿಸ್ತಾರೆ. ಯಾರು ಅಂತ ಕಾಣಿಸಲ್ಲ, ಆದ್ರೆ ನಮಗೆ ಗೊತ್ತು ಈ ಸಣ್ಣ ಬಾಳೆಹಣ್ಣಿನ ತರ ಇರೋ ಗನ್ ಇರೋದು ರೂಜಿ ಹತ್ರನೇ. ಸಾವನ್ನಪ್ಪಿರೋ ಉಸಾಗಿ ಹತ್ರ ಆರಿಸು ಕೂಡ ಕೂತಿದ್ದಾಗ ಇವನಿಗೆ ಲೇಸರ್ ಶೂಟ್ ಮಾಡ್ತಾರೆ. ಇದೆಲ್ಲ ಮುಂದೆ ಯಾಕಾಗುತ್ತೆ ಅಂತ ಗೊತ್ತಿಲ್ಲ. ಇಂಥ ಭವಿಷ್ಯ ಮುಂದೆ ಬರೋ ಸಾಧ್ಯತೆ ಇದೆ ಅಂತ ಆರಿಸುಗೆ ಅನಿಸ್ತಿದೆ. ಆರಿಸು ಈಗ ಇದನ್ನ ಬಿಟ್ಟು ಉಸಾಗಿನ ರೂಮ್ ಅಲ್ಲಿ ಇರೋರ್ನ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಕಡಿಮೆ ಪಾಯಿಂಟ್ಸ್ ಇರೋ ನೋಬುಗೆ C3 ಗೆ ಹೋಗೋಕೆ ಹೇಳ್ತಾನೆ. ಆ ರೂಮ್ ಇಂದಾನೆ ಇವರು ಗೇಮ್ ನ ಶುರು ಮಾಡಿದ್ದು. ಅಲ್ಲಿ ಯಾವ ಪಾಯಿಂಟ್ಸ್ ಕಟ್ ಆಗಲ್ಲ. ಅದೇ ಜಾಸ್ತಿ ಪಾಯಿಂಟ್ಸ್ ಇರೋ ಉಸಾಗಿ A3 ಗೆ ಹೋಗೋಕೆ ಹೇಳ್ತಾನೆ. ಟೆಟ್ಸು ಸಾವನ್ನಪ್ಪಿದ್ದ ರೂಮ್ ಇದು. ಇಲ್ಲಿ ಜಾಸ್ತಿ ಪಾಯಿಂಟ್ಸ್ ಕಟ್ ಆಗುತ್ತೆ. ಆದ್ರೆ ಉಸಾಗಿ ಹತ್ರ ಮಗುವಿನ ರಿಸ್ಟ್ ಬ್ಯಾಂಡ್ ಇದೆಯಲ್ಲ, ಅದರಲ್ಲಿ ಪಾಯಿಂಟ್ಸ್ ಜಾಸ್ತಿ ಇದೆ. ರೂಜಿ ಮತ್ತೆ ಸಚಿಕೋ ಉಳಿತಾರೆ. ಇವರಲ್ಲಿ ಒಬ್ರು ಇದೇ ರೂಮ್ ಅಲ್ಲಿ ಉಳ್ಕೋಬೇಕು. ಅದಕ್ಕೆ ಸಚಿಕೋ ನಾನೇ ಈ ರೂಮ್ ಅಲ್ಲಿ ಇರ್ತೀನಿ, ನೀವು ಹೋಗಿ ಅಂದಾಗ ರೂಜಿ B4 ಅಂದ್ರೆ ಆರಿಸು ಮತ್ತೆ ಯೂನಾ ಇರೋ ರೂಮ್ ಗೆ ಹೋಗ್ತಾನೆ. ಇದರಿಂದ ಸಚಿಕೋ ಇರೋ ರೂಮ್ ಕೂಡ ಲಾಕ್ ಡೌನ್ ಆಯ್ತು. A3 ಗೆ ಬಂದ ಉಸಾಗಿ ಟೆಟ್ಸು ಸಾವನ್ನಪ್ಪಿರೋದನ್ನ ನೋಡ್ತಾಳೆ. ಇಲ್ಲಿ 8 ಪಾಯಿಂಟ್ಸ್ ಕಟ್ ಆಗುತ್ತಲ್ಲ, ಹಾಗಾಗಿ ಮಗುನ ಕಟ್ ಮಾಡ್ತಾಳೆ. ಅಲ್ಲ, ಅದು ಮಗುನ ಪಾಯಿಂಟ್ಸ್ ಕಟ್ ಮಾಡ್ತಾಳೆ. ಆದ್ರೆ ಈಗ ಲಾಕ್ ಡೌನ್ ಅಲ್ಲಿ ಇರೋ ಸಚಿಕೋನ ಉಳಿಸಬೇಕು. ಅವಳನ್ನ ಕಾಪಾಡಿ A5 ಹತ್ರ ಹೋಗುವಷ್ಟು ಪಾಯಿಂಟ್ಸ್ ಯಾರ ಹತ್ರನೂ ಇಲ್ಲ. ಅದಕ್ಕೆ ಮತ್ತೆ ಆರಿಸು ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾನೆ. ಸೊ ಕೊನೆಗೂ ತನ್ನ ರಿಸ್ಟ್ ಬ್ಯಾಂಡ್ ನ ನೋಡಿದಾಗ ಪ್ಲಾನ್ ಮಾಡ್ತಾನೆ. ನೀವು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಇರೋ ರೂಮ್ ಗಳನ್ನ ನೋಡ್ತಾ ಇರಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ಲಾನ್ ಏನು ಅಂತ. ಉಸಾಗಿ A3 ಅಲ್ಲಿ ಇದ್ದಾಳೆ. ಇವಳು A2 ಗೆ ಹೋಗಿ A5 ಎಕ್ಸಿಟ್ ಹತ್ರ ಬರೋ ಅಷ್ಟು ಪಾಯಿಂಟ್ಸ್ ಇಲ್ಲ. ಆದ್ರೆ ಮಗುವಿನ ರಿಸ್ಟ್ ಬ್ಯಾಂಡ್ ಅಲ್ಲಿ ಪಾಯಿಂಟ್ಸ್ ಇದೆ.
ಹಾಗಾಗಿ ಕೇವಲ ಮಗುವಿನ ರಿಸ್ಟ್ ಬ್ಯಾಂಡ್ ನ A2 ಗೆ ಇಟ್ರೆ A2, B3 ಮತ್ತೆ C4 ಡಯಾಗನಲ್ ಅಲ್ಲಿ ಸ್ಟ್ರೈಟ್ ಲೈನ್ ಆಗಿ ಸಚಿಕೋನ ಲಾಕ್ ಡೌನ್ ಇಂದ ಮುಕ್ತಗೊಳಿಸಬಹುದು. ಮಗುವಿನ ರಿಸ್ಟ್ ಬ್ಯಾಂಡ್ ನ ಅಲ್ಲೇ ಬಿಡೋಕ್ ಆಗಲ್ವಲ್ಲ, ರಿಸ್ಟ್ ಬ್ಯಾಂಡ್ ವಾಪಸ್ ಎತ್ಕೋಬೇಕು. ಉಸಾಗಿ ಆ ರೂಮ್ ಗೆ ಹೋದ್ರೆ ಆ ರೂಮ್ ಅಲ್ಲಿ ಪಾಯಿಂಟ್ಸ್ ಕಟ್ ಆಗುತ್ತೆ, ಮತ್ತೆ ಹಿಂದೆ A3 ಗೆ ಬರೋಕಾಗಲ್ಲ. ಅದಕ್ಕೆ ಆರಿಸು ಒಂದು ವಿಷಯ ಗಮನಿಸಿದ್ದ, ಅದೇನಂದ್ರೆ ಬೇರೆ ರೂಮ್ ಗೆ ನಾವು ಹೋದ್ರೆ ಏನು ಆಗಲ್ಲ, ಕೈಯಲ್ಲಿ ಇರೋ ರಿಸ್ಟ್ ಬ್ಯಾಂಡ್ ಹೋದ್ರೆ ಅಷ್ಟೇ ಪಾಯಿಂಟ್ಸ್ ಕಟ್ ಆಗೋದು. ಅದಕ್ಕೆ ಉಸಾಗಿ ತನ್ನ ರೂಮ್ ಅಲ್ಲೇ ರಿಸ್ಟ್ ಬ್ಯಾಂಡ್ ಇರೋ ಕೈ ಇಟ್ಟು ಇನ್ನೊಂದು ಕೈಯಿಂದ ಮಗುವಿನ ಬ್ಯಾಂಡ್ ನ ಎತ್ಕೊಳ್ಳೋಕೆ ಹೇಳ್ತಾನೆ. ಇದಕ್ಕೂ ಒಂದು ಪ್ರಾಬ್ಲಮ್ ಇದೆ, ಮಗುವಿನ ಪಾಯಿಂಟ್ಸ್ ಆಲ್ರೆಡಿ ಕಡಿಮೆ ಆಗಿರುತ್ತೆ, ಮತ್ತೆ A3 ಗೆ ಬ್ಯಾಂಡ್ ಎತ್ಕೊಂಡಾಗ ಇಲ್ಲಿ 8 ಪಾಯಿಂಟ್ಸ್ ಕಡಿಮೆ ಆಗುತ್ತಲ್ಲ, ಅಷ್ಟು ಪಾಯಿಂಟ್ಸ್ ಇಲ್ಲ. ಈ ಪ್ರಾಬ್ಲಮ್ ಸರಿ ಮಾಡೋಕೆ 11 ಪಾಯಿಂಟ್ಸ್ ಇರೋ ಯೂನಾ ಇದ್ದಾಳೆ. ಹೇಗೆ ಯೂನಾ ಉಸಾಗಿ ಮತ್ತೆ ಮಗುನ ಸೇವ್ ಮಾಡ್ತಾಳೆ ಅಂತ ನೋಡೋಣ. ಪ್ಲಾನ್ ಪ್ರಕಾರ ಉಸಾಗಿ ಮೊದಲು ಮಗುವಿನ ಬ್ಯಾಂಡ್ ನ A2 ಒಳಗೆ ಇಡ್ತಾಳೆ, ಆದ್ರೆ ಸರಿಯಾಗಿ ಇಡ್ಲಿಲ್ಲ. ಡೋರ್ ಕ್ಲೋಸ್ ಆದಾಗ ಸ್ವಲ್ಪ ಬ್ಯಾಂಡ್ ರೂಮ್ ಒಳಗೆ ಹೋಗ್ಬಿಡುತ್ತೆ. ಒಟ್ನಲ್ಲಿ ಸ್ಟ್ರೈಟ್ ಲೈನ್ ಆಗಿ ಸಚಿಕೋ ಲಾಕ್ ಡೌನ್ ಇಂದ ಹೊರಗೆ ಬಂದ್ಲು. ಸಚಿಕೋ ಆರಿಸು ಇರೋ B4 ಗೆ ಬರ್ತಾಳೆ. C3 ಅಲ್ಲಿ ಇರೋ ನೋಬು C4 ಗೆ ರೈ ಹತ್ರ ಬರ್ತಾನೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಆರಿಸು, ರೂಜಿ, ಯೂನಾ ಮತ್ತೆ ಸಚಿಕೋ A4 ಗೆ ಬರ್ತಾರೆ. ಉಸಾಗಿ A2 ನ ಡೋರ್ ಓಪನ್ ಮಾಡ್ತಾಳೆ ಬ್ಯಾಂಡ್ ಎತ್ಕೊಳ್ಳೋಕೆ. ಈ ಡೋರ್ ಕೇವಲ 10 ಸೆಕೆಂಡ್ಸ್ ಓಪನ್ ಆಗುತ್ತೆ ಅಷ್ಟೇ. ಅಷ್ಟರಲ್ಲಿ ಬ್ಯಾಂಡ್ ಎತ್ಕೋಬೇಕು. ಅದು ಡೋರ್ ಹಾಕೋಬೇಕಾದ್ರೆ ದೂರ ಹೋಗಿದ್ಯಲ್ಲ, ಹಾಗಾಗಿ ಕೈಯನ್ನ ತನ್ನ ರೂಮ್ ಅಲ್ಲೇ ಇಟ್ಕೊಂಡು ಸಾಹಸ ಮಾಡಿ ಕಾಲಿಂದ ರಿಸ್ಟ್ ಬ್ಯಾಂಡ್ ನ ಎತ್ಕೊಂತಾಳೆ. ಇದೇ ಸಮಯಕ್ಕೆ A4 ಇಂದ A3 ಗೆ ಬರೋ ಡೋರ್ ಓಪನ್ ಮಾಡಿ ಯೂನಾ ಒಳಗೆ ಬಂದು ತನ್ನ 11 ಪಾಯಿಂಟ್ಸ್ ಅಲ್ಲಿ 8 ಪಾಯಿಂಟ್ಸ್ ಕೊಡ್ತಾಳೆ. ಉಸಾಗಿ, ಯೂನಾ ಮತ್ತೆ ಮಗುವಿನ ಬ್ಯಾಂಡ್ ಎಲ್ಲರೂ A4 ಗೆ ಈಗ ಇನ್ನ 3-4 ಸೆಕೆಂಡ್ ಅಲ್ಲಿ ಬರ್ಬೇಕು. ಉಸಾಗಿ A4 ರೂಮ್ ಅಲ್ಲಿ ಆಗ್ಲೇ ಆರಿಸು ನೋಡಿದ್ದ ಭವಿಷ್ಯವನ್ನ ನೋಡಿ ಶಾಕ್ ಆಗಿದ್ದಾಗ ರೂಮ್ ನ ಡೋರ್ ಕ್ಲೋಸ್ ಆಗ್ತಿದೆ. ಆರಿಸು ಉಸಾಗಿನ ಕರ್ಕೊಂಡ್ ಬರೋಕೆ ಹೋದ. ಡೋರ್ ಕ್ಲೋಸ್ ಆಗ್ದಂಗೆ ವೀಲ್ ಚೇರ್ ನ ರೂಜಿ ಅಡ್ಡ ನಿಲ್ಸಿದ್ರಿಂದ ಎಲ್ಲರೂ ಬಚಾವ್ ಆಗ್ತಾರೆ. A2 ಅಲ್ಲಿ ಇರೋರು ನೆಕ್ಸ್ಟ್ ರೂಮ್ ಗೆ ಡೋರ್ ಓಪನ್ ಆದ್ರೂ ಹೋಗ್ಲಿಲ್ವಲ್ಲ, ಅದಕ್ಕೆ ಈ ರೂಮ್ ಅಲ್ಲಿ ಇದ್ದವರ ಒಂದೊಂದು ಪಾಯಿಂಟ್ಸ್ ಕಡಿಮೆ ಆಗುತ್ತೆ. ಆದ್ರೂ ಆಗ್ಲಿ ನೆಕ್ಸ್ಟ್ ರೂಮ್ ಅಲ್ಲೇ ಎಕ್ಸಿಟ್ ಇರೋದು. ಇವರೆಲ್ಲರೂ ಎಕ್ಸಿಟ್ ರೂಮ್ ಗೆ ಬರ್ತಾರೆ. ಒಂದಾದ್ಮೇಲೆ ಒಂದು ರೂಮ್ ಗೆ ಹೋಗಿ ರೈ ಮತ್ತೆ ನೋಬು ಕೂಡ ಎಕ್ಸಿಟ್ ರೂಮ್ ಗೆ ಬರ್ತಾರೆ. ಇಲ್ಲಿ ಕೊನೆ ಡೈ ಹಾಕೋಕೆ ಹೇಳ್ತಾರೆ. ಇದನ್ನ ಆರಿಸು ರೋಲ್ ಮಾಡಿದಾಗ ನಂಬರ್ 7 ಬಂತು. 7 ಜನ ಮಾತ್ರ ಇಲ್ಲಿಂದ ಹೋಗೋಕಾಗೋದು ಅಂತ ಡೋರ್ ಓಪನ್ ಮಾಡ್ಬಿಡ್ತಾರೆ. ಆರಿಸು, ನಾನು ಇಲ್ಲೇ ಉಳ್ಕೊಂತೀನಿ, ನೀವೆಲ್ಲರೂ ಹೋಗಿ. ಉಸಾಗಿ ಮತ್ತೆ ಮಗು ಸೇಫ್ ಆಗಿರೋದು ಮುಖ್ಯ ಅಂದಾಗ ಉಸಾಗಿ ಎಷ್ಟೇ ಬೇಡ ಅಂದ್ರೂ ಕೇಳಲ್ಲ. ಉಸಾಗಿನ ಕರ್ಕೊಂಡು ಹೋಗೋಕೆ ಎಲ್ಲರಿಗೂ ಹೇಳ್ತಾನೆ. ಇವರು ರೂಮ್ ಇಂದ ಹೊರಗೆ ಹೋದಾಗ ಸ್ಕ್ರೀನ್ ಮೇಲೆ ಅವರು ಏನ್ ಮಾಡ್ತಿದ್ದಾರೆ ಅಂತ ಒಳಗಿಂದನೇ ಆರಿಸು ನೋಡ್ತಿದ್ದಾನೆ. ಈಗ ರೂಜಿ ಗನ್ ತೆಕ್ಕೊಂಡು ಉಸಾಗಿಗೆ ಶೂಟ್ ಮಾಡೋಕೆ ನೋಡ್ತಾನೆ, ಆದ್ರೆ ಹೇಗೋ ಮಾಡಲ್ಲ. ಆರಿಸು ಮುಂದೆ ಇರೋ ಸ್ಕ್ರೀನ್ ಮೇಲೆ ಕಂಗ್ರಾಚುಲೇಷನ್ಸ್ ಅಂತ ತೋರಿಸಿ ಎಲ್ಲರೂ ಬದುಕೋದಕ್ಕೆ ದಾರಿ ಮಾಡ್ಕೊಟ್ಟ ಆರಿಸುನ ಕೂಡ ಬದುಕೋದಕ್ಕೆ ಬಿಡ್ತಾರೆ. ಹಿಂದೆನೆ ಹೊರಗೆ ಭೂಕಂಪ ಆಗಿ ಈ ಬಾರ್ಡರ್ ಲ್ಯಾಂಡೇ ನಾಶ ಆಗ್ತಿದೆ. ದೊಡ್ಡ ಪ್ರವಾಹನೇ ಬರ್ತಿದೆ. ನೀರಲ್ಲಿ ಉಸಾಗಿ ಕೊಚ್ಕೊಂಡು ಹೋದಾಗ ರೂಜಿ ಕೂಡ ಕಾಪಾಡೋಕೆ ನೀರಲ್ಲಿ ಹೋಗ್ತಾನೆ. ಇದೇ ಸಮಯಕ್ಕೆ ಸ್ಕ್ರೀನ್ ಮೇಲೆ ಸುನಾಟೋ ಆರಿಸು ಹತ್ರ ಬಂದು ಇದೇ ಜಾಗದಲ್ಲಿ ಸಿಟಿಸನ್ ಆಗಿ ಉಳ್ಕೊಳ್ಳೋಕೆ ಹೇಳ್ತಾನೆ. ಉಸಾಗಿನ ಮತ್ತೆ ರೂಜಿನ ಬಳಸ್ಕೊಂಡು ಆರಿಸುನ ಇಲ್ಲಿಗೆ ಕರ್ಸ್ಕೊಂಡಿದ್ದು ಎಲ್ಲಾ ವಿಷಯ ಹೇಳ್ದಾಗ ಆರಿಸುಗೆ ತುಂಬಾನೇ ಕೋಪ ಬರುತ್ತೆ. ಇವನು LED ಸ್ಕ್ರೀನ್ ನೇ ಹೊಡೆದಾಕಿ ಗೋಡೆ ಹಿಂದೆ ಡೋರ್ ನ ಓಪನ್ ಮಾಡೋ ಮಷೀನ್ ಇದೆ, ಇದರ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಂಡು ಡೋರ್ ನ ಫೋರ್ಸ್ ಮಾಡಿ ಓಪನ್ ಮಾಡ್ಕೊಂಡು ಹೊರಗೆ ಬರ್ತಾನೆ. ಇಲ್ಲಿ ನೀರಲ್ಲಿ ಇನ್ನೇನು ತೇಲ್ಕೊಂಡು ಹೋಗೋಕೆ ರೆಡಿ ಆಗಿರೋರ್ನ ಮೊದಲು ಕಾಪಾಡಿ ನಂತರ ಉಸಾಗಿನ ಕಾಪಾಡೋಕೆ ಜೋರಾಗಿ ಹರಿತಾ ಇರೋ ನೀರಿಗೆ ಹಾರ್ತಾನೆ. ಇಲ್ಲಿ ಇಷ್ಟು ದಿನ ರಂಪ ರಾಧ ಅಂತಾನೆ ಆಗೋಗಿದೆ. ಅದೇ ರಿಯಲ್ ಜಗತ್ತಿನಲ್ಲಿ ಇನ್ನ 2 ನಿಮಿಷ ಆಗೇ ಇಲ್ಲ. ಆರಿಸುನ ಹಾರ್ಟ್ ಸ್ಲೋ ಆಗಿ ಪ್ರಜ್ಞೆ ತಪ್ಪಿದ್ದಾನೆ. ಆ ನೀವ್ನ ಮುಂದೆನೆ ಕುತ್ಕೊಂಡು ಕಾಯ್ತಾ ಇದ್ದಾಳೆ. ಈಗ ಸುನಾತೋ ರಿಯಲ್ ಜಗತ್ತಿಗೆ ಬಂದು ಆರಿಸು ಎಚ್ಚರಗೊಳ್ಳೋಕ್ಕೂ ಮುಂಚೆನೆ ಇವನನ್ನ ಸಾಯಿಸೋದಕ್ಕೆ ನೋಡಿದಾಗ ಆ ನೀವ್ನನ್ನ ತಡಿತಾಳೆ. ಇಲ್ಲಾಗ್ಲಿಲ್ಲ ಅಂದ್ರೆ ಬಾರ್ಡರ್ ಲ್ಯಾಂಡ್ ಅಲ್ಲೇ ಸಾಯಿಸ್ತೀನಿ ಅಂತ ಶೂಟ್ ಮಾಡೋಕೆ ಬಂದಾಗ ಸುನಾತೋಗೆನೆ ಲೇಸರ್ ಶೂಟ್ ಮಾಡ್ತಾರೆ. ಹಿಂದೆನೆ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಸಿಟಿಸನ್ ಆಗೋಕೆ ಸುನಾತೋ ಲಾಯಕ್ಕಿಲ್ಲ ಅಂತ ಹೇಳಿ ಸಮಯವನ್ನ ಪಾಸ್ ಮಾಡ್ಬಿಡ್ತಾನೆ. ಹರಿತಾ ಇದ್ದ ನೀರು ಕೂಡ ನಿಂತ್ಕೊಂಡಿದೆ. ಯಾಬ ಮೊದ್ಲೇ ಹೇಳಿದ್ದ ನಿನಗೆ ಬೇಕಾದಂಗೆ ಇಲ್ಲಿ ಆಡ್ಬೇಡ ಅಂತ ಸುನಾತೋಗೆ. ಅವನ ಮಾತು ಕೇಳಲಿಲ್ಲ. ಈಗ ಸುನಾತೋನ ಕತೆ ಮುಗಿಸಿದ್ದಾರೆ. ಈ ವ್ಯಕ್ತಿ ಆರಿಸುಗೆ ಕೊನೆಗೆ ಮಾಡೋಣ ಬಾ ಅಂತ ಟೇಬಲ್ ಹತ್ರ ಕರೆದು 2 ಕಾರ್ಡ್ಸ್ ನ ಇಡ್ತಾನೆ. ಇದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡು. ಆ ಕಾರ್ಡ್ ಜೋಕರ್ ಆಗಿದ್ರೆ ನಿನ್ ಹಣೆ ಬರಹ ನನ್ ಕೈಯಲ್ಲಿ ಇರುತ್ತೆ ಅಂದಾಗ ಆರಿಸು ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ತಾನೆ. ಇದು ಜೋಕರ್ ಕಾರ್ಡೇ ಆಗಿದೆ. ಈಗ ನನ್ ಕೈಯಲ್ಲಿ ನಿನ್ನ ವಿಧಿ ಇದೆ ಅಂತಿದ್ದಂಗೆ ಆರಿಸು ಇನ್ನೊಂದು ಕಾರ್ಡ್ ನ ಕೂಡ ತೆಗೆದು ತೋರಿಸ್ತಾನೆ. ಇದು ಜೋಕರೇ ಆಗಿದೆ. ಇಲ್ಲಿನ ಆಟ ನನಗ್ ಗೊತ್ತಿಲ್ವಾ, ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಬಾ, ನೀನೇನಾ ಜೋಕರ್ ಅಂದಾಗ ಒಂದು ಡೆಕ್ ಆಫ್ ಕಾರ್ಡ್ಸ್ ಅಲ್ಲಿ ಎಷ್ಟು ಕಾರ್ಡ್ ಗಳಿದಾವೋ ಅದರ ಮೇಲಿರೋ ನಂಬರ್ ಗಳನ್ನ ಟೋಟಲ್ ಮಾಡಿದ್ರೆ 364 ಬರುತ್ತೆ. ಒಂದು ಜೋಕರ್ ನ ಆಡ್ ಮಾಡಿದ್ರೆ 365 ಆಗುತ್ತೆ. ಇದು ನಿಮ್ಮ ಜಗತ್ತಿನಲ್ಲಿ ಒಂದು ವರ್ಷದಲ್ಲಿ ಇರೋ ದಿನಗಳನ್ನ ಸೂಚಿಸುತ್ತೆ. ಅದೇ ರೀತಿ ಲೀಪ್ ಇಯರ್ ಬೇರೆ ಬರುತ್ತಲ್ಲ, ಫೆಬ್ರವರಿಯಲ್ಲಿ ಒಂದು ದಿನ ಎಕ್ಸ್ಟ್ರಾ. ಅದೇ ತರ ಇನ್ನೊಂದು ಜೋಕರ್ ಕಾರ್ಡ್ ನ ಆಡ್ ಮಾಡಿದ್ರೆ 366 ದಿನಗಳು ಆಗುತ್ತೆ. ಜೋಕರ್ ಅನ್ನೋನು ಯಾರೋ ವ್ಯಕ್ತಿ ಅಲ್ಲ. ಜೋಕರ್ ಹೇಗೆ ಕಾರ್ಡ್ ಗಳ ನಡುವೆ ಇರೋ ಗ್ಯಾಪ್ ನ ತುಂಬತಾನೋ ಅದೇ ರೀತಿ ಸಮಯದ ನಡುವೆ ಇರೋ, ಪ್ರಪಂಚಗಳ ನಡುವೆ ಇರೋ,
ಸಾವು ಬದುಕಿನ ನಡುವೆ ಇರೋ ಗ್ಯಾಪ್ ನ ಕೂಡ ತುಂಬುತ್ತೆ. ಜೋಕರ್ ಕೇವಲ ಕಾರ್ಡ್ ಅಷ್ಟೇ, ಬೇರೆ ಏನು ಅಲ್ಲ. ಈ ಬಾರ್ಡರ್ ಲ್ಯಾಂಡ್ ಕೂಡ ಜೋಕರ್ ಕಾರ್ಡ್ ತರ ಸಾವು ಬದುಕಿನ ನಡುವೆ ಇರೋ ಅಂತರವನ್ನ ತುಂಬುತ್ತೆ ಅಂತ ಹೇಳಿ ಆರಿಸುಗೆ ಈ ವ್ಯಕ್ತಿ 2 ಆಪ್ಷನ್ ಕೊಡ್ತಾನೆ. ಒಂದು, ಇಲ್ಲೇ ದೊಡ್ಡ ಸುಳಿ ಇದೆ, ಇದು ಇವನನ್ನ ಒಳಗೆ ಎಳ್ಕೊಳ್ಳುತ್ತೆ, ಅಲ್ಲಿ ಸಾವು ಇದೆ. ಅದೇ ಇನ್ನೊಂದು ದಿಕ್ಕಿನಲ್ಲಿ ರಿಯಲ್ ಜಗತ್ತಿಗೆ ಹೋಗೋ ದಾರಿ ಇದೆ. ಆದ್ರೆ ರಿಯಲ್ ಜಗತ್ತಿನಲ್ಲಿ ತುಂಬಾನೇ ದುಃಖ, ನೋವು ಇದೆ, ಸಾವಿನಿಂದ ಎಲ್ಲ ದೂರ ಆಗುತ್ತೆ ಅಂದಾಗ ಸಾವಿನಲ್ಲೂ ಏನು ಇಲ್ಲ ಅಂದ್ರೆ ಖುಷಿ ಕೂಡ ಇರಲ್ಲ. ಮೊದ್ಲು ನೀನು ಯಾರು ಹೇಳು ಅಂದಾಗ ಈ ಬಾರ್ಡರ್ ಲ್ಯಾಂಡ್ ನ ನೋಡ್ಕೊಳ್ಳೋ ವಾಚ್ ಮ್ಯಾನ್ ನಾನು, ಸಾವಿನ ಗೇಟ್ ಹತ್ರ ನಿಂತ್ಕೊಂಡಿರೋ ವಾಚ್ ಮ್ಯಾನ್ ಆಗಿದ್ದೀನಿ. ಇನ್ನ ಸ್ವಲ್ಪ ದಿನಗಳಲ್ಲೇ ಈ ಜಾಗ ಜನರಿಂದ ತುಂಬೋಗುತ್ತೆ, ಅಂತ ದುರ್ಘಟನೆ ರಿಯಲ್ ಜಗತ್ತಿನಲ್ಲಿ ನಡೆಯುತ್ತೆ ಅಂತ ಈ ವಾಚ್ ಮ್ಯಾನ್ ಹೇಳಿ ಸಮಯವನ್ನ ಓಡಿಸ್ತಾನೆ. ನೀರು ಮತ್ತೆ ಹರಿಯೋಕೆ ಶುರು ಆಯ್ತು. ಆದ್ರೆ ಈಗ್ಲೂ ಅಷ್ಟೇ ಗೇಮ್ ನ ಮಾಸ್ಟರ್ ಮೈಂಡ್ ಯಾರು ಅಂತಾನೆ ಗೊತ್ತಾಗಲ್ಲ. ಈ ಬಾರ್ಡರ್ ಲ್ಯಾಂಡ್ ನ ಯಾರು ಕ್ರಿಯೇಟ್ ಮಾಡಿದ್ರು ಅಂತ ಕೂಡ ಗೊತ್ತಾಗಲ್ಲ. ದೇವ್ರಾದ್ರೂ ಆಗಿರ್ಬೋದು, ನಾನಾದ್ರೂ ಆಗಿರ್ಬೋದು ಅಂತ ವಾಚ್ ಮ್ಯಾನ್ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳಲ್ಲ. ಒಟ್ನಲ್ಲಿ ಮನುಷ್ಯರು ಸಾಯ್ಬೇಕಾ ಇಲ್ವಾ ಬದುಕ್ಬೇಕಾ ಅಂತ ಡಿಸೈಡ್ ಮಾಡೋ ಜಾಗನೇ ಬಾರ್ಡರ್ ಲ್ಯಾಂಡ್. ಇಲ್ಲಿ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು. ನಮಗೆ ಗೊತ್ತಿರೋದೇ ಇಲ್ಲೂ ಹೇಳಿದ್ದು, ವಾಚ್ ಮ್ಯಾನ್ ಅನ್ನೋನು ಇದಾನೆ ಅನ್ನೋದು ಗೊತ್ತಾಗೋದು ಬಿಟ್ರೆ ಯಾರು ಗೇಮ್ ನ ಮಾಸ್ಟರ್ ಮೈಂಡ್ ಅಂತ ಕೊನೆಗೂ ಗೊತ್ತಾಗಲ್ಲ. ಯಾರು ಅಂತ ತಿಳ್ಕೊಳ್ಳೋಕೆನೆ 3 ಸೀಸನ್ ಕಾದ್ರೂ ಈಗ್ಲೂ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ. ಈ ಬಾರ್ಡರ್ ಲ್ಯಾಂಡ್ ಏನು ಅನ್ನೋದು ಸೀಸನ್ 2 ನ ಕೊನೆಯಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದೇ ಇಲ್ಲೂ ಆಯ್ತು, ಎಕ್ಸ್ಟ್ರಾ ಏನು ಇಲ್ಲ. ವಾಚ್ ಮ್ಯಾನ್ ಆರಿಸುಗೆ ಏನ್ ಮಾಡ್ತೀಯಾ ಸೆಲೆಕ್ಟ್ ಮಾಡು ಅಂದಾಗ ಉಸಾಗಿನ ಕರ್ಕೊಂಡು ವಾಪಸ್ ರಿಯಲ್ ಜಗತ್ತಿಗೆ ಹೋಗೋಕೆನೆ ಡಿಸೈಡ್ ಮಾಡ್ತಾನೆ. ಇದರಿಂದ ವಾಚ್ ಮ್ಯಾನ್ ಖುಷಿ ಆಗಿದ್ದಾನೆ, ನಿನ್ನಂತ ವ್ಯಕ್ತಿಯನ್ನ ನಾನು ನೋಡೇ ಇಲ್ಲ ಅಂತ. ಸುಳಿ ಹತ್ರ ಹೋಗ್ತಿರೋ ಉಸಾಗಿನ ರೂಜಿ ಎಳ್ಕೊಂಡು ಸಾವಿನ ಜಗತ್ತಿಗೆ ಇಬ್ರು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಒಬ್ನೇ ಹೋಗೋದ್ ಬಿಟ್ಟು ಆರಿಸು ಉಸಾಗಿನ ಕಾಪಾಡೋಕೆ ಪರದಾಡ್ತಿರೋದನ್ನ ನೋಡಿ ಇವರಿಬ್ರನ್ನ ದೂರ ಮಾಡೋದು ಸರಿಯಲ್ಲ ಅಂತ ರೂಜಿನೇ ಉಸಾಗಿನ ಕರ್ಕೊಂಡ್ ಬಂದು ಆರಿಸುಗೆ ಒಪ್ಸಿ ಸುಳಿ ಒಳಗೆ ಹೋಗಿ ಸಾವನ್ನಪ್ತಾನೆ. ಆರಿಸು ಉಸಾಗಿನ ಕಾಪಾಡಿ ಕರ್ಕೊಂಡ್ ಬರ್ಬೇಕಾದ್ರೆ ಉಸಾಗಿಗೆ ತನ್ನ ತಂದೆಯ ಒಂದು ವಿಷನ್ ಕಾಣಿಸುತ್ತೆ. ತಂದೆ ಇವಳಿಗೆ ನೀನು ವಾಪಸ್ ಹೋಗಿ ಬದುಕೋದು ನಾನು ನೋಡ್ಬೇಕು ಅಂತ ಹೇಳೋ ಹಾಗೆ ಕಾಣಿಸಿದ್ರಿಂದ ಆರಿಸು ಜೊತೆ ಉಸಾಗಿ ರಿಯಲ್ ಜಗತ್ತಿಗೆ ಬರ್ತಾಳೆ. ಆರಿಸುಗೆ ಎಚ್ಚರಿಕೆ ಆಗುತ್ತೆ. ಆನ್ ಏನಾಯ್ತು ಅಂದಾಗ ಉಸಾಗಿನ ಕರ್ಕೊಂಡ್ ಬಂದೆ, ಅವಳ ಕತೆ ಏನು ನೋಡ್ಕೊಂಡ್ ಬರ್ತೀನಿ ಅಂತ ಸೀದಾ ಹಾಸ್ಪಿಟಲ್ಗೆ ಬಂದಾಗ ಉಸಾಗಿ ಬದುಕಿದ್ದಾಳೆ. ಅದೇ ರೂಜಿ ಸಾವನ್ನಪ್ಪಿದ್ದಾನೆ. ಕೊನೆಗೂ ಅವನ ರಿಸರ್ಚ್ ನ ಕಂಪ್ಲೀಟ್ ಮಾಡೋಕೆ ಆಗ್ಲಿಲ್ಲ. ಸಾವಿನ ಜಗತ್ತನ್ನ ನೋಡೋಕೆ ಹೋದ, ವಾಪಸ್ ಬರೋಕೆ ಆಗಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಕೊನೆ ಗೇಮ್ ಅಲ್ಲಿ ತೋರಿಸಿದ ಭವಿಷ್ಯ ಎಲ್ಲ ಬರೀ ಓಳು. ಇವರನ್ನ ದಿಕ್ಕು ತಪ್ಪಿಸೋಕೆ ಮಾಡಿದ್ದು ಅದೆಲ್ಲ ರಿಯಲ್ ಜಗತ್ತಿನಲ್ಲಿ ಆಗ್ತಾನೆ ಇಲ್ಲ. ಆರಿಸು ಮತ್ತೆ ಉಸಾಗಿ ತಮ್ಮ ಮಗುವಿಗೆ ಏನ್ ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನೋಬು ಕಾಲೇಜಿಂದ ಗ್ರಾಜುಯೇಟ್ ಆಗಿ ತನ್ನ ತಾಯಿ ಜೊತೆ ಖುಷಿಯಾಗಿ ಇದ್ದಾನೆ. ಸಚಿಕೋ ತನ್ನ ಮಗನ ಜೊತೆ ಖುಷಿಯಾಗಿ ಇದ್ರೆ ಯೂನಾ ತನ್ನ ಬಾಯ್ ಫ್ರೆಂಡ್ ನ ತನ್ನ ಅಣ್ಣ ಇಟ್ಸುಕಿನ ಸಮಾಧಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾಳೆ. ರೈ ಆನಿಮೆ ಮೂವಿ ಟೀಮ್ ಗೆ ಸೇರ್ಕೊಂಡಿದ್ದಾಳೆ. ಇವಳು ವರ್ಕ್ ಮಾಡಿರೋ ಮೂವಿ ಇನ್ನೇನು ರಿಲೀಸ್ ಆಗ್ತಿದೆ. ಆರಿಸು ಈಗ ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಕೌನ್ಸಿಲರ್ ಆಗಿದ್ದಾನೆ. ಮೀಟಿಯೋರೈಟ್ ಘಟನೆಯಲ್ಲಿ ಸರ್ವೈವ್ ಆಗಿರೋರು ಈಗ್ಲೂ ಇವನ ಹತ್ರ ಬರ್ತಾ ಇದ್ದಾರೆ. ಈಗ ನಾವು ಹಿಂದಿನ ಸೀಸನ್ ಗಳಲ್ಲಿ ಇದ್ದ ಕ್ಯಾರೆಕ್ಟರ್ಸ್ ನ ನೋಡ್ತೀವಿ. ಕುಯಿನಾ, ಅಗುನಿ, ಅಕಾನೆ, ನಿರಾಗಿ, ಕೊನೆಯದಾಗಿ ಅಲೆಸಿನ್ ಬಾರ್ಡರ್ ಲ್ಯಾಂಡ್ ನ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಿದ್ದ ಚಿಸಿಯಾ ಕೂಡ ಬರ್ತಾನೆ. ಇವರೆಲ್ಲ ಜೀವನದಲ್ಲಿ ಖುಷಿಯಾಗಿ ಬದುಕೋದಕ್ಕೆ ಒಂದು ದಾರಿಯನ್ನ, ಅರ್ಥವನ್ನ ಕಂಡುಕೊಂಡು ಖುಷಿಯಾಗಿ ಇದ್ದಾರೆ. ಆರಿಸು ಕೂಡ ಹೇಳ್ತಾನೆ, ಜೀವನದ ಉದ್ದೇಶ ಏನು, ಮುಂದೆ ಹಾಗಾಗ್ತೀನಿ ಹೀಗಾಗ್ತೀನಿ ಅಂತ ಯೋಚನೆ ಮಾಡೋದಲ್ಲ. ಈಗಿರೋ ಸಮಯದಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಖುಷಿಯನ್ನ ಕಂಡುಕೊಂಡು ಬದುಕಿದ್ರೆ ಆಗ ಜೀವನಕ್ಕೆ ಒಂದು ಅರ್ಥ ಇರುತ್ತೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಚಿಕ್ಕದಾಗಿ ಜಪಾನ್ ಅಲ್ಲಿ ಭೂಕಂಪ ಆಗುತ್ತೆ. ಆದ್ರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಜಪಾನ್ ಸೇಫ್. ಈ ಬಾರಿ ಅಮೆರಿಕ, ಆಫ್ರಿಕಾ, ಯುರೋಪ್, ರಷ್ಯಾ ಅಲ್ಲೆಲ್ಲ ಭೂಕಂಪ ಆಗ್ತಿದೆ. ಬೇರೆ ಜಾಗಗಳಲ್ಲೂ ಭೂಕಂಪ ಆಗೋ ಸಾಧ್ಯತೆ ಇದೆ ಅಂತ ಟಿವಿಯಲ್ಲಿ ತೋರಿಸ್ತಿದ್ದಾರೆ. ನೆಕ್ಸ್ಟಿನಲ್ಲಿ ಲಾಸ್ ಆಂಜಲಸ್ ನ ಒಂದು ರೆಸ್ಟೋರೆಂಟ್ ನ ಟಿವಿಯಲ್ಲೂ ಇದೇ ನ್ಯೂಸ್ ಬರ್ತಿದೆ. ಇಲ್ಲಿ ಒಬ್ಳು ವೇಟರ್ ನ ಹೆಸರು ಆಲಿಸ್ ಅಂತ ಇರೋದನ್ನ ತೋರಿಸ್ತಾರೆ. ಅಂದ್ರೆ ವಾಚ್ ಮ್ಯಾನ್ ಹೇಳ್ದಂಗೆ ಮುಂದೆ ಈ ಭೂಕಂಪದ ಕಾರಣದಿಂದಾನೆ ಸಾವಿರಾರು ಜನ ಬಾರ್ಡರ್ ಲ್ಯಾಂಡ್ ಗೆ ಬರ್ತಾರೆ ಅಂತ ಕಾಣುತ್ತೆ. ಇಲ್ಲಿಗೆ ಸೀಸನ್ 3 ಮುಗಿಯುತ್ತೆ ಸ್ನೇಹಿತರೆ. ಆಲಿಸ್ ಇನ್ ಬಾರ್ಡರ್ ಲ್ಯಾಂಡ್ ಸೀರೀಸ್ ಅಲ್ಲಿ ಆಲಿಸ್ ಈಗ ಬಂದ್ಲಾ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. ಆಲಿಸ್ ಪದವನ್ನ ಜಾಪನೀಸ್ ಅಲ್ಲಿ ಆರಿಸು ಅಂತಾನೆ ಪ್ರೊನೌನ್ಸ್ ಮಾಡೋದು. ಜಾಪನೀಸ್ ಅಲ್ಲಿ ಸೀರೀಸ್ ನ ಹೆಸರು ಆರಿಸು ಅಂತಾನೆ ಇರೋದು. ಈಗ ಅಮೆರಿಕನ್ ಆಲಿಸ್ ಇನ್ ಬಾರ್ಡರ್ ಲ್ಯಾಂಡ್ ಬಂದ್ರೆ ಆಲಿಸ್ ಅಂತಾನೆ ಪ್ರೊನೌನ್ಸ್ ಮಾಡ್ತಾರೆ. ಅದಕ್ಕೆ ಆಲಿಸ್ ನ ಹೆಸರನ್ನ ತೋರಿಸಿದ್ದು ಸ್ನೇಹಿತರೆ. ನೆಕ್ಸ್ಟ್ ಅಮೆರಿಕನ್ ಆಲಿಸ್ ಇನ್ ಬಾರ್ಡರ್ ಲ್ಯಾಂಡ್ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಬರ್ದೇ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಗೇಮ್ಸ್ ನ ಡಿಸೈನ್ ಮಾಡೋದು ಸೀರೀಸ್ ನ ಮೇಕರ್ಸ್ ಗೆ ತುಂಬಾನೇ ಕಷ್ಟ. ಸುಮ್ನೆ ಪಾಪ್ಯುಲರ್ ಆಗಿದೆ ಸೀರೀಸ್ ಅಂತ ಅರ್ಜೆಂಟ್ ಆಗಿ ನೆಕ್ಸ್ಟ್ ಸೀಸನ್ ಮಾಡೋದು ಬೇಡ ಅನ್ಸುತ್ತೆ. ಆಮೇಲೆ ಚೆನ್ನಾಗಿಲ್ಲ ಅಂದ್ರೆ ಸೀರೀಸ್ ನ ರೇಟಿಂಗ್ ಕೂಡ ಕಡಿಮೆ ಆಗುತ್ತೆ. 3ನೇ ಸೀಸನ್ ಮೊದಲ 2 ಸೀಸನ್ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ನನಗೆ ಇಷ್ಟ ಆಯ್ತು. ಕೆಲವೊಂದು ಗೇಮ್ಸ್ ತುಂಬಾನೇ ತಲೆ ಓಡಿಸಿ ಮಾಡಿದ್ದಾರೆ. ಕೆಲವು ಕ್ಯಾರೆಕ್ಟರ್ಸ್ ಕೂಡ ಇಷ್ಟ ಆಗ್ತಾರೆ. ನಿಮಗೆ ಈ ಸೀರೀಸ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಅಥವಾ ಕ್ಯಾರೆಕ್ಟರ್ಸ್ ಇಷ್ಟ ಆದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನನಗೆ ಅಗುನಿ, ಚಿಸಿಯಾ ಮತ್ತೆ ಕಜುಯಾ ತುಂಬಾನೇ ಇಷ್ಟ ಆದ್ರು. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.